ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂದರೆ ಮೂತ್ರ ಮಾರ್ಗದ ಸೋಂಕಿನ ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ. ಮೂತ್ರ ಮಾರ್ಗದ ಸೋಂಕು ಯಾರಿಗೆ ಆಗ್ತದೆ, ಯಾವ ಸಮಯಕ್ಕೆ ಹೆಚ್ಚಾಗಿ ಆಗ್ತದೆ, ಇದು ಆಗಲು ಕಾರಣಗಳೇನು, ಲಕ್ಷಣಗಳೇನು, ಇದಕ್ಕೆ ಪರಿಹಾರ ಏನು, ಈ ಎಲ್ಲ ವಿಷಯವನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ಸವಿವರವಾಗಿ ತಮಗೆ ತಿಳಿಸ್ಕೊಡ್ತೀನಿ. ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಡೆವರೆಗೂ ನೋಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಮೂತ್ರ ಮಾರ್ಗದ ಸೋಂಕು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಯಾರಿಗೆ ಆಗುತ್ತೆ ಅನ್ನೋದು ವಿಷಯಕ್ಕೆ ಬಂತು ಅಂತಂದರೆ, ಯಾರು ಹೆಚ್ಚು ನೀರು ಕುಡಿಯೋದಿಲ್ವೋ ಅಂಥವರಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಾಗಿ ಆಗ್ತದೆ. ಇನ್ನು ಯಾರು ಒತ್ತಾಯಪೂರ್ವಕವಾಗಿ ಮೂತ್ರ ತ್ಯಾಗ ಮಾಡೋದನ್ನು ತಡೆ ಹಿಡಿತಾರೋ ಅಂಥವರಲ್ಲಿ ಈ ಒಂದು ಸಮಸ್ಯೆ ಹೆಚ್ಚು. ಎಲ್ಲೋ ಫಂಕ್ಷನಲ್ಲಿರ್ತಾರೆ, ಸಭೆ ಸಮಾರಂಭದಲ್ಲಿರ್ತಾರೆ, ಮೀಟಿಂಗಲ್ಲಿರ್ತಾರೆ, ಮೂತ್ರ ತ್ಯಾಗ ಮಾಡಬೇಕು ಅನಿಸುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಒತ್ತಾಯಪೂರ್ವಕವಾಗಿ ಯೂರಿನ್ ಪಾಸ್ ಮಾಡೋದನ್ನು, ಮೂತ್ರ ತ್ಯಾಗ ಮಾಡೋದನ್ನು ತಡೆ ಹಿಡಿತಾರಲ್ಲ ಅಂಥವರಲ್ಲಿ ಈ ಸಮಸ್ಯೆ ಕಾಡ್ತದೆ. ಇನ್ನು ಎಳೆ ಮಕ್ಕಳಲ್ಲಿ, ಹೆಚ್ಚಾಗಿ ಮಹಿಳೆಯರಲ್ಲಿ ಹಾಗೂ ಈ ವೃದ್ಧರಲ್ಲಿ, ವಯಸ್ಸಾದವರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಡ್ತದೆ. ಇನ್ನು ಯಾವ ಸಮಯದಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಹೆಚ್ಚಾಗಿ ಆಗ್ತದೆ, ಯಾವ ಕಾಲದಲ್ಲಿ ಹೆಚ್ಚಾಗಿ ಆಗ್ತದೆ ಅಂತಂದರೆ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಆಗ್ತದೆ. ಕಾರಣ ಏನು ಅಂತಂದರೆ, ಬೇಸಿಗೆ ಕಾಲದಲ್ಲಿ ವಾತಾವರಣದಲ್ಲಿ ಅತಿಯಾದ ಒಂದು ಬಿಸಿಲಿರ್ತದೆ, ಉಷ್ಣಾಂಶ ಜಾಸ್ತಿ ಇರ್ತದೆ, ದೇಹದಲ್ಲಿರ್ತಕ್ಕಂಥ ನೀರಿನಂಶ ಬೆವರಿನ ರೂಪದಲ್ಲಿ ಹೆಚ್ಚಾಗಿ ಬೆವರು ರೂಪದಲ್ಲಿ ಹೋಗ್ತಾ ಇರ್ತದೆ, ಎಲೆಕ್ಟ್ರೋಲೈಟ್ಸ್ ಕಡಿಮೆ ಆಗಿರ್ತದೆ, ನೀರಿನಂಶ ಕಡಿಮೆ ಆಗಿರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ. ಯಾಕೆ ಅಂತಂದರೆ ಮೂತ್ರಪಿಂಡಗಳು, ಕಿಡ್ನಿಲಿ ಯೂರಿನ್ ಉತ್ಪತ್ತಿ ಕಡಿಮೆ ಇರ್ತದೆ ಹಾಗೂ ಮೂತ್ರ ತ್ಯಾಗ ಮಾಡೋದು ಕಡಿಮೆ ಇರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಮೂತ್ರ ಮಾರ್ಗದಲ್ಲಿ ಇರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ಅವುಗಳ ವೇಗವಾಗಿ ಅವು ಬೆಳವಣಿಗೆ ಆಗ್ತದೆ ಹಾಗೂ ಈ ಒಂದು ಸಮಸ್ಯೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಇನ್ನು ಇದಕ್ಕೆ ಕಾರಣಗಳೇನು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗೋದಕ್ಕೆ ಕಾರಣಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಪ್ರಮುಖವಾಗಿ ಮೊದಲನೇ ಕಾರಣ ಏನಂದರೆ ನೀರು ಕುಡಿದಲೇ ಇರೋದು. ಯಾರು ನೀರು ಜಾಸ್ತಿ ಕುಡಿಯೋದಿಲ್ವೋ ಬಾಡಿ ಡಿಹೈಡ್ರೇಷನ್ ಆಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಾಡ್ತದೆ. ನೀರು ಕುಡಿದಲೇ ಇದ್ದಾಗ ಬಾಡಿ ನಿರ್ಜಲೀಕರಣ, ಡಿಹೈಡ್ರೇಷನ್ ಆಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಮೂತ್ರ ತ್ಯಾಗನೂ ಕಡಿಮೆ ಆಗ್ತದೆ. ಹಾಗಾಗಿ ಈ ಬ್ಯಾಕ್ಟೀರಿಯಾಗಳು ಅತಿ ವೇಗವಾಗಿ ಬೆಳೀತದೆ, ಈ ಒಂದು ಸಮಸ್ಯೆ ಕಾಡ್ತದೆ. ಇನ್ನು ಡಯಾಬಿಟಿಸ್ ಮೆಲಿಟಸ್, ಸಕ್ಕರೆ ಕಾಯಿಲೆ ಇದ್ದಂಥವರಲ್ಲಿ ಈ ಒಂದು ಸಮಸ್ಯೆ ಹೆಚ್ಚು. ಯಾಕೆಂತಂದರೆ ಸ್ವಾಭಾವಿಕವಾಗಿ ಡಯಾಬಿಟಿಸ್ ಇದ್ದಂಥವರಲ್ಲಿ ಇಮ್ಯುನಿಟಿ ಲೆವೆಲ್, ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಹಾಗಾಗಿ ಯಾವುದೇ ಒಂದು ಸೋಂಕಾದರೂ ಬೇಗನೆ ತಗಲ್ತದೆ ಹಾಗೂ ಬೇಗನೆ ಬೆಳವಣಿಗೆ ಆಗ್ತದೆ. ಈ ಒಂದು ಸಮಸ್ಯೆಗೆ ಕಾರಣ ಆಗ್ತದೆ. ಇನ್ನು ಶುಚಿತ್ವ, ಟಾಯ್ಲೆಟ್ ರೂಮಲ್ಲಿ ಯಾವಾಗ ಶುಚಿತ್ವ ಇರೋದಿಲ್ವೋ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಾಡ್ತದೆ. ಇನ್ನು ಮೂತ್ರ ತ್ಯಾಗ ಮಾಡಿದ ನಂತರ ಪರ್ಸನಲ್ ಹೈಜೀನ್ ಯಾವಾಗ ಶುಚಿಗೊಳಿಸ್ಕೊಳ್ಳೋದಿಲ್ವೋ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಾಡ್ತದೆ. ಇನ್ನು ಒತ್ತಾಯಪೂರ್ವಕವಾಗಿ ಮೂತ್ರ ತ್ಯಾಗವನ್ನು ತಡೆ ಹಿಡಿತಿರ್ತಾರಲ್ಲ ಅಂಥವರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಡ್ತದೆ. ಹಾಗಾಗಿ ಈ ಒಂದು ಈ ಕೋಲೈ ಬ್ಯಾಕ್ಟೀರಿಯಾ ಯಾವಾಗ ಹೆಚ್ಚಾಗಿ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ, ಅಂಥ ಒಂದು ಕಾರಣದಿಂದ ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಹೆಚ್ಚಾಗಿ ಆಗ್ತದೆ. ಹಾಗಾದರೆ ಈ ಲಕ್ಷಣಗಳೇನು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನ ಲಕ್ಷಣಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಮೂತ್ರ ತ್ಯಾಗ ಮಾಡಬೇಕು ಅನಿಸ್ತದೆ, ಆದರೆ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಸ್ವಲ್ಪನೇ ಯೂರಿನ್ ಹೋಗ್ತದೆ, ಹನಿಯಾಗಿ ಹೋಗ್ತದೆ. ಮೇಲಿಂದ ಮೇಲೆ ಯೂರಿನ್ ಮಾಡಬೇಕು ಅನಿಸ್ತದೆ, ಆದರೆ ಸರಾಗವಾಗಿ ಅವ್ರಿಗೆ ಮೂತ್ರ ವಿಸರ್ಜನೆ ಆಗೋದಿಲ್ಲ. ಇನ್ನು ಕೆಲವರಲ್ಲಿ ಸಿಕ್ಕಾಬಟ್ಟೆ ಕಿಬ್ಬೊಟ್ಟೆ ನೋವಿರ್ತದೆ, ಹೊಕ್ಕಳಿನ ಕೆಳಭಾಗದಲ್ಲಿ ಅತಿಯಾದ ನೋವಿರ್ತದೆ. ಇನ್ನು ಕೆಲವರು ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಡಾಕ್ಟ್ರೇ ಸಿಕ್ಕಾಬಟ್ಟೆ ಉರಿ ಬರ್ತದೆ, ಬೆಂಕಿ ಹಾಕ್ದಂಗೆ ಉರಿ ಬರ್ತದೆ ಅಂತ ಹೇಳ್ತಿರ್ತಾರೆ. ಹಾಗೂ ಇನ್ನು ಕೆಲವರಲ್ಲಿ ಸೊಂಟ ನೋವು, ಬೆನ್ನು ಬರುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಹಾಗೂ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದ ಸಂದರ್ಭದಲ್ಲಿ ಮೂತ್ರದ ಬಣ್ಣ ವ್ಯತ್ಯಾಸ ಆಗಿರ್ತದೆ, ಮಸ್ಕಾಗಿರ್ತದೆ ಹಾಗೂ ಕ್ಲೌಡಿ ಯೂರಿನ್ ಅಂತ ಹೇಳ್ತಾರೆ. ಈ ರೀತಿ ಯೂರಿನ್ ಮೂತ್ರ ಇರ್ತದೆ. ಇದರ ಜೊತೆಗೆ ಮೂತ್ರದ ವಾಸನೆ, ಕೆಟ್ಟ ದುರ್ವಾಸನೆ ಇರ್ತದೆ. ಅವರು ಟಾಯ್ಲೆಟ್ ರೂಮ್ಗೆ ಹೋಗಿ ಬಂತು ಅಂದರೆ ತುಂಬಾ ಕೆಟ್ಟ ದುರ್ವಾಸನೆ ಬರ್ತಿರ್ತದೆ. ಇದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನ ಒಂದು ಲಕ್ಷಣ. ಇದರ ಜೊತೆಗೆ ಅವರು ಯೂರಿನ್ ಪಾಸ್ ಮಾಡಿದಾಗ ಇನ್ನು ಕೆಲವರಿಗೆ ಅತಿಯಾದ ಒಂದು ಜ್ವರ ಬರ್ತಕ್ಕಂಥದ್ದು, ಚಳಿ ಜ್ವರ ಬರ್ತಕ್ಕಂಥದ್ದು, ಬೆನ್ನೋವು ಬರ್ತಕ್ಕಂಥದ್ದು, ಸೊಂಟ ನೋವು ಬರ್ತಕ್ಕಂಥದ್ದು, ಈ ಎಲ್ಲ ಒಂದು ಸಮಸ್ಯೆಗಳು ಅವ್ರನ್ನ ಕಾಡ್ತಾ ಇರ್ತದೆ. ಈ ಎಲ್ಲ ಒಂದು ಲಕ್ಷಣಗಳಿತ್ತು ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅನ್ನೋ ತಿಳ್ಕೊಳ್ಳೋಣ ಬನ್ನಿ.
ಪರಿಹಾರದ ವಿಷಯಕ್ಕೆ ಬಂತು ಅಂದರೆ ಮೊಟ್ಟ ಮೊದಲನೇದು ಹೈಡ್ರೇಷನ್ ಥೆರಪಿ ಅಂತಂದರೆ ಬಾಡಿ ನಿರ್ಜಲೀಕರಣ ಆಗಿರೋದನ್ನು ನಾವು ಸರಿ ಮಾಡಬೇಕು. ಪ್ರತಿನಿತ್ಯ ಹೆಚ್ಚೆಚ್ಚು ನೀರನ್ನು ಕುಡಿಬೇಕಾಗ್ತದೆ. ನೀರಿನಂಶ ಇರತಕ್ಕಂತಹ ಆಹಾರ ಪದಾರ್ಥಗಳನ್ನ, ಹಣ್ಣು ತರಕಾರಿಗಳನ್ನ ಹೆಚ್ಚು ಸೇವನೆ ಮಾಡಬೇಕಾಗ್ತದೆ. ಹಾಗೂ ಯಾವಾಗ ಬಾಡಿ ಡಿಹೈಡ್ರೇಷನ್ ಆಗೋದು ಕಡಿಮೆ ಆಗ್ತದೋ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಕಡಿಮೆ ಆಗ್ತದೆ. ಇನ್ನು ಶುಚಿತ್ವ, ಟಾಯ್ಲೆಟ್ ರೂಮು ಶುಚಿಯಾಗಿರಬೇಕು. ಯಾವಾಗ ಅಲ್ಲಿ ಹೈಜೀನ್ ಇರ್ತದೋ, ಶುಚಿ ಇರ್ತದೋ, ಈ ಒಂದು ಸಮಸ್ಯೆಯಿಂದ ನಾವು ದೂರ ಆಗ್ಬೋದು. ಇನ್ನು ಪರ್ಸನಲ್ ಹೈಜೀನ್ ಅಂತಂದರೆ ಮೂತ್ರ ತ್ಯಾಗ ಮಾಡಿದ ನಂತರ ಆ ಜಾಗವನ್ನು ಶುಚಿಗೊಳಿಸ್ಕೋಬೇಕಾಗ್ತದೆ. ನಾವು ಸರಿಯಾಗಿ ಶುಚಿಗೊಳಿಸ್ಕೊಂಡ್ರೆ ಈ ಮೂತ್ರ ಒಂದು ಮಾರ್ಗದ ಸೋಂಕಿನ ಸಮಸ್ಯೆಯಿಂದ ದೂರ ಆಗಬಹುದು. ಇನ್ನು ವೈಟಮಿನ್ ಸಿ ಅಧಿಕವಾಗಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ನಾವು ಹೆಚ್ಚೆಚ್ಚು ಸೇವನೆ ಮಾಡಬೇಕಾಗ್ತದೆ. ಅಂತಂದರೆ ಕಿತ್ತಳೆ ಹಣ್ಣು, ಮೋಸಂಬಿ, ನಿಂಬೆಹಣ್ಣು, ಹೆರಳಿಕಾಯಿ, ಸ್ಟ್ರಾಬೆರಿ, ಸೀಬೆಹಣ್ಣು, ಈ ಥರ ಹಣ್ಣುಗಳನ್ನ, ಹಸಿರು ಸೊಪ್ಪು ತರಕಾರಿಗಳನ್ನ ನಾವು ಹೆಚ್ಚು ಸೇವನೆ ಮಾಡೋದ್ರಿಂದ ಇದರಲ್ಲಿ ವೈಟಮಿನ್ ಸಿ ಅಧಿಕವಾಗಿ ಇರ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ನಮಗೆ ಆ್ಯಂಟಿ ಇನ್ಫ್ಲಮೇಟರಿ ಫಂಕ್ಷನ್ ಎಂದು ಕೆಲಸ ಮಾಡ್ತದೆ. ಬ್ಯಾಕ್ಟೀರಿಯಾಗಳನ್ನ ಹೊಡೆದಾಕ್ತಕ್ಕಂಥ ಒಂದು ಶಕ್ತಿ ಇರ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಹಾಗೂ ಈ ಒಂದು ಮೂತ್ರ ಮಾರ್ಗದ ಸೋಂಕಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ. ಹಾಗೂ ನಾವು ಈ ಒಂದು ಸಮಸ್ಯೆ ಇದ್ದಾಗ ಹೆಚ್ಚು ನಾವು ನೀರು ಕುಡಿಯೋದ್ರಿಂದ, ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡೋದ್ರಿಂದ ಈ ಸಮಸ್ಯೆಯಿಂದ ದೂರ ಆಗ್ಬೋದು. ಇನ್ನು ಒಳ ಉಡುಪುಗಳನ್ನ, ಸಿಂಥೆಟಿಕ್ ಉಡುಪುಗಳ ಬದಲಿಗೆ ಕಾಟನ್ ಒಳ ಉಡುಪುಗಳನ್ನು ನಾವು ಧರಿಸೋದ್ರಿಂದ ಈ ಒಂದು ಸಮಸ್ಯೆಯಿಂದ ನಾವು ದೂರ ಆಗಬಹುದು. ಹಾಗೂ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗೋದಕ್ಕೆ ಕಾರಣಗಳೇನು, ಲಕ್ಷಣಗಳೇನು, ಪರಿಹಾರ ಏನು, ಈ ಎಲ್ಲ ವಿಷಯವನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಅತಿಯಾದ ಒಂದು ಜ್ವರ ಬಂದ ಸಂದರ್ಭದಲ್ಲಿ, ಚಳಿ ಜ್ವರ ಬಂದ ಸಂದರ್ಭದಲ್ಲಿ, ಮೂತ್ರದ ವಾಸನೆ ಅಥವಾ ಮೂತ್ರದ ಬಣ್ಣ ವ್ಯತ್ಯಾಸ ಇದ್ದ ಸಂದರ್ಭದಲ್ಲಿ, ಅತಿಯಾದ ಉರಿ ಇದ್ದ ಸಂದರ್ಭದಲ್ಲಿ, ನೋವಿದ್ದ ಸಂದರ್ಭದಲ್ಲಿ ತಜ್ಞ ವೈದ್ಯರನ್ನು ಒಮ್ಮೆ ಭೇಟಿಯಾಗಿ ಅವರ ಸೂಕ್ತ ಸಲಹೆ ಸೂಚನೆಯನ್ನು ಮೇರೆಗೆ ಔಷಧೋಪಚಾರಗಳನ್ನ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.